ಸೂಪರ್ ಪ್ರೈಮ್ ನೈನ್ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನು ಸೂಪರ್ ಪ್ರೈಮ್ನಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಬೆಂಗಳೂರಲ್ಲಿ 2 ಗಂಟೆಯ ಮಳೆಗೆ 7 ಜನ ಬಲಿಯಾಗಿದ್ದಾರೆ. ಕಾಂಪೌಂಡ್ ಕುಸಿದು 2 ಮಕ್ಕಳು ಸೇರಿದಂತೆ 7 ಜನ ಉಸಿರು ನಿಲ್ಲಿಸಿದ್ದಾರೆ. ಇನ್ನೂ 7ಕ್ಕೂ ಹೆಚ್ಚು ಜನ ಆಸ್ಪತ್ರೆ ಸೇರಿದ್ದಾರೆ. ಕಾಂಪೌಂಡ್ ಕುಸಿದು ಸತ್ತ 7 ಕುಟುಂಬಸ್ಥರಿಗೆ ಮುಖ್ಯಮಂತ್ರಿಯವರು ಪರಿಹಾರ ಘೋಷಿಸಿದರು. ಡಿಸಿಎಂ ಕೂಡ ಗಾಯಾಳುಗಳ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಜಿಬಿ ಅಧಿಕಾರಿಗಳ ತಲೆದಂಡವೂ ಕೂಡ ಆಗಲಿದೆ. ಇನ್ನು ವಿಧಾನಸೌಧಕ್ಕೆ ನೀರು ನುಗ್ಗಿದೆ, ಕಾರುಗಳು ಜಖಮಾಗಿವೆ. 50ಕ್ಕೂ ಹೆಚ್ಚು ಮರಗಳು ಬಿದ್ದು 16 ವಾಹನಗಳು ಜಖಮಾಗಿರುವಂಥದ್ದು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಮಳೆ ದೊಡ್ಡ ಅವಾಂತರವನ್ನು ಸೃಷ್ಟಿಸಿದೆ. ಪಶ್ಚಿಮ ಬಂಗಾಳದ 2ನೇ ಹಂತದ ಮತದಾನ ಮುಗಿದಿದೆ. ಆದರೆ ಹಿಂಸಾಚಾರಗಳಂತೂ ಮಿತಿಮೀರಿ ಹೋಗಿದೆ. ಒಬ್ಬ ಸೇನಾಪಡೆ ಸಿಬ್ಬಂದಿಗೂ ಕೂಡ ದುಷ್ಕರ್ಮಿಗಳು ಗುಂಡಿಕ್ಕಿದ್ದಾರೆ. ಇನ್ನು 45 ದಿವಸಗಳ ಚುನಾವಣಾ ಹಬ್ಬಕ್ಕೆ ತೆರೆ ಬಿದ್ದಿದ್ದು 5 ರಾಜ್ಯಗಳ ಮತದಾನೋತ್ತರ ಸಮೀಕ್ಷೆಗಳು ಹೊರಬಿದ್ದಿವೆ. ಯಾವ್ಯಾವ ರಾಜ್ಯಗಳಲ್ಲಿ ಯಾರು ಗೆಲ್ತಾರೆ ಅನ್ನೋದರ ಬಗ್ಗೆ ಈ ಎಕ್ಸಿಟ್ ಪೋಲ್ಗಳು ಏನು ಹೇಳಿದ್ದಾವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸಿ ವಾಪಸ್ ಹೋದರು. ಅದಾದ ಮೇಲೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೇರೆ ಕಡೆಯಲ್ಲಿದ್ದರು. ಹಾಗಾಗಿ ಕನಕಪುರದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ದುರಂತದ ವಿಷಯ ಅಲ್ಲಿ ಗೊತ್ತಾಯಿತು. ತಕ್ಷಣವೇ ಕಾರ್ಯಕ್ರಮವನ್ನು ಅರ್ಧಕ್ಕೆ ನಿಲ್ಲಿಸಿ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಸೀದಾ ಬೋರಿಂಗ್ ಆಸ್ಪತ್ರೆಯ ದುರಂತ ಜಾಗಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ. ಅದಾದ ಮೇಲೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಗಾಯಾಳುಗಳಿಂದಲೂ ಕೂಡ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾರೆ. ದುರಂತದ ಬಗ್ಗೆ, ಅವರ ಕಣ್ಣಲ್ಲಿ ಕಂಡಿರತಕ್ಕಂತಹ ಘಟನೆಯ ಬಗ್ಗೆ ವಿವರಣೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅಧಿಕಾರಿಯಿಂದಲೂ ಕೂಡ ಉಪಮುಖ್ಯಮಂತ್ರಿಯವರು ಮಾಹಿತಿಯನ್ನು ಪಡ್ಕೊಂಡ್ರು. ಬಂದು ಅವ್ರನ್ನೆಲ್ಲ ನೋಡಿದ್ದೇನೆ. ನಾನು ಯಾರು ಮೃತಪಟ್ಟರು ಅವರೆಲ್ಲ ನೋಡಿದ್ದೇನೆ. ಇವರಲ್ಲಿ ಎಲ್ಲ ನಮ್ಮ ಲೋಕಲ್ ವೆಂಡರ್ಸು 4 ಜನ ಇದ್ದಾರೆ. 2 ಕೇರಳವರಿದ್ದಾರೆ. ಇನ್ನೊಬ್ಬರನ್ನ ಐಡೆಂಟಿಫೈ ಮಾಡಕ್ ಆಗ್ತಾ ಇಲ್ಲ. ಒಂದು ಮಗು, ಚಿಕ್ಕ ಮಗು ಕೂಡ ಇದೆ, 6 ವರ್ಷದ ಮಗು ಕೂಡ ಆಗಿದೆ. ಸೊ ಈಗ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಂದು ನೋಡಿದ್ದಾರೆ. ಏನಾಗಿದೆ ಅಂತೇಳಿ ತನಿಖೆ ಮಾಡಬೇಕು ಅಂತೇಳಿ ನಮ್ಮ ಆಫೀಸರ್ಸ್ಗೆ ಕೊಟ್ಟಿದ್ದಾರೆ. ಪರಿಹಾರ ಕೂಡ ಘೋಷಣೆ ಮಾಡಿದ್ದಾರೆ. ಬಟ್ ಈ ರೀತಿ ದೊಡ್ಡ ಮಳೆಯಲ್ಲಿ ಈ ಸಂದರ್ಭದಲ್ಲಿ ಆಗಿರೋದು ನಮಗೆಲ್ಲ ಬಹಳ ದುಃಖವನ್ನು ತಂದಿದೆ. ಇನ್ನು ಬೋರಿಂಗ್ ಆಸ್ಪತ್ರೆ ಕಾಂಪೌಂಡ್ ಕುಸಿದು ಮೃತಪಟ್ಟ 7 ಜನರ ಮಾಹಿತಿಯೂ ಕೂಡ ನಮಗೆ ಲಭ್ಯವಾಗಿದೆ. ಮಳೆಗೆ ಬಲಿಯಾದಂಥವರು ಯಾರ್ಯಾರು ಅನ್ನೋದನ್ನು ನೋಡ್ತಾ ಹೋದರೆ ತಬೀನ್ ತಾಜ್ ಅಂತೇಳಿ, ಇವರು 45 ವರ್ಷದ ಮಹಿಳೆ. ಹಾಗೆಯೇ ಮುಬೀನ್ ತಾಜ್ 49 ವರ್ಷದ ಮಹಿಳೆ. ಇನ್ನೊಬ್ಬರು ಮಾಯಾ 51 ವರ್ಷದ ಮಹಿಳೆ. ಸಾಜಿದ್ 20 ವರ್ಷದ ಯುವಕ ಈ ಒಂದು ದುರಂತದಲ್ಲಿ ಸಾವಿಗೀಡಾಗಿದ್ದಾನೆ. ಅಜೀಮ್ 51 ವರ್ಷದ ವ್ಯಕ್ತಿ ಇದರಲ್ಲಿ ಸಾವಿಗೀಡಾಗಿದ್ದಾರೆ. ಪ್ರೀತಿ ಅನ್ನುವಂತಹ ಬಾಲಕಿ 5 ರಿಂದ 8 ವರ್ಷ ಅಂತ ಹೇಳಿ ತಿಳಿದು ಬಂದಿದೆ. ಇನ್ನು ಸೀಜಾ ಅನ್ನುವಂತಹ ಬಾಲಕಿ, ಈಕೆಯು ಕೂಡ 5 ರಿಂದ 8 ವರ್ಷ ಅಂತೇಳಿ ತಿಳಿದು ಬಂದಿದೆ. ಇವರುಗಳು ಈ ಒಂದು ದುರಂತದ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ. ಅದರಲ್ಲಿ 2 ಕೇರಳದವರು ಅನ್ನೋದನ್ನು ಕೂಡ ಉಪಮುಖ್ಯಮಂತ್ರಿಯವರು ಈಗಾಗಲೇ ಕನ್ಫರ್ಮ್ ಮಾಡಿದರೆ. ಆ ಕೇರಳದವರು ಅಲ್ಲಿ ಶಾಪಿಂಗ್ ಮಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಮಳೆ ಬಂದಿದೆ. ಆ ಗೋಡೆಯ ಪಕ್ಕದಲ್ಲಿದ್ದರು, ಗೋಡೆ ಕುಸಿತ ಆಗಿದೆ, ಸಾವಿಗೀಡಾಗಿದ್ದಾರೆ. ಇಲ್ಲಿವರೆಗೂ ಬೋರಿಂಗ್ ಆಸ್ಪತ್ರೆ ಬಳಿ ನಡೆದಂತಹ ದುರಂತದ ಬಗ್ಗೆ ನೋಡಿದ್ವಿ. ಆದರೆ ಬೆಂಗಳೂರಿನ 16 ಏರಿಯಾಗಳಲ್ಲಿ 100 ಮರಗಳು ಕೂಡ ನೆಲಕಚ್ಚಿವೆ. 16 ಮನೆಗಳಿಗೆ ನೀರು ನುಗ್ಗಿದೆ. ವಿಧಾನಸೌಧದ ಒಳಗೂ ಕೂಡ ನೀರು ನುಗ್ಗಿರುವಂಥದ್ದು ಕಂಡು ಬಂದಿತ್ತು. ವಿಧಾನಸೌಧದಲ್ಲಿರುವಂತಹ ಪ್ರತಿಪಕ್ಷ ನಾಯಕ ಅಶೋಕ್ ಅವರ ಕಚೇರಿಗೆ ನೀರು ನುಗ್ಗಿದೆ. ವಿಧಾನಸೌಧದಲ್ಲಿರುವಂಥ ಅಶೋಕ್ ಅವರ ಕೊಠಡಿ ಒಳಗೆ ನೀರು ಹೋಗಿದ್ದು ಕಚೇರಿಯಲ್ಲಿದ್ದಂತಹ ಹಲವು ದಾಖಲೆ ಪತ್ರಗಳು ನೀರಲ್ಲಿ ಹಾಳಾಗಿವೆ. ಇದು ಉಪಮುಖ್ಯಮಂತ್ರಿಯವರ ಕೊಠಡಿಯಲ್ಲಿ ಆಗಿರುವಂತಹ ಮಳೆ ನೀರು ತುಂಬಿಕೊಂಡಿರುವಂತಹ ರೀತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ಬಿರುಗಾಳಿ ಸಮೇತ ಸುರಿದಂತಹ ಮಳೆಗೆ ವಿಧಾನಸೌಧದ ಆವರಣದಲ್ಲೆಲ್ಲ ನೀರು ನಿಂತಿತ್ತು. ಕೆಲಸ ಮುಗಿಸಿ ಇನ್ನೇನು ಮನೆ ಕಡೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದಂತಹ ಸಿಬ್ಬಂದಿಗಳೆಲ್ಲ ಮಳೆಗೆ ಸಿಲುಕಿದ್ರು, ಮಳೆ ನೀರಿನಲ್ಲಿ ಸಿಲುಕಿದ್ರು. ಅಧಿಕಾರಿಗಳು ಕಾರುಗಳನ್ನು ಹತ್ಕೊಂಡು ಹೋದರೆ ಸಾಮಾನ್ಯ ನೌಕರು ಮಳೆಯಲ್ಲಿ ನೆನ್ಕೊಂಡು ಮನೆ ದಾರಿಯನ್ನು ಹಿಡಿಬೇಕಾದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಹಾಗೆಯೇ ಬೆಂಗಳೂರಿನ ವಸಂತನಗರದಲ್ಲಿರುವ ನಗರ ಪೊಲೀಸ್ ಆಯುಕ್ತ ಕಚೇರಿ ಆವರಣದಲ್ಲೇ 8ಕ್ಕೂ ಹೆಚ್ಚು ಮರಗಳು ಮುರಿದು ಬಿದ್ದಿವೆ. 2 ವಾಹನಗಳಿಗೂ ಕೂಡ ಹಾನಿಯಾಗಿದೆ. ಮಳೆ ನೀರೆಲ್ಲ ಕಚೇರಿಗೂ ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇದು ಇನ್ಫೆಂಟ್ರಿ ರಸ್ತೆಯಲ್ಲಿರತಕ್ಕಂತಹ ಪೊಲೀಸ್ ಕಮಿಷನರ್ ಅವರ ಕಚೇರಿಯ ಭಾಗದಲ್ಲಿ ಕಂಡು ಬಂದಿರುವಂತಹ ದೃಶ್ಯ. ಇನ್ನು ಇದೇ ನಗರ ಪೊಲೀಸ್ ಆಯುಕ್ತರ ಕಚೇರಿಯ ಪಾರ್ಕಿಂಗ್ ಆವರಣಕ್ಕೂ ಕೂಡ ನೀರು ನುಗ್ಗಿದೆ. 2 ಅಡಿಗೂ ಹೆಚ್ಚು ನೀರು ನಿಂತಿದೆ. ಪಾರ್ಕಿಂಗ್ ಆವರಣದ ಪರಿಸ್ಥಿತಿಯನ್ನು ನಾವು ನೋಡ್ತಿದ್ವಿ. ಅಂಡರ್ಗ್ರೌಂಡ್ನಲ್ಲಿ ಇರತಕ್ಕಂತಹ ಪಾರ್ಕಿಂಗ್ ಇದು. ವಾಹನಗಳ ಅರ್ಧ ಭಾಗದವರೆಗೆ, ಅಧಿಕಾರಿಗಳ ವಾಹನಗಳ ಕೆಳಭಾಗದವರೆಗೂ ಕೂಡ ನೀರು ತುಂಬಿಕೊಂಡಿರುವಂಥನ್ನು ಕೂಡ ನಾವು ಅಲ್ಲಿ ನೋಡ್ತಾ ಇದ್ವಿ.
ಇನ್ನು ಜಯನಗರದ ಮಾಧವನ್ ಪಾರ್ಕ್ ಬಳಿಯಲ್ಲಿ ಬೃಹತ್ ಮರ ಖಾಸಗಿ ಬಸ್ ಮೇಲೆ ಉರುಳಿ ಬಿದ್ದಿದೆ. ಬಸ್ಸಿನ ಮುಂಭಾಗ ಸಂಪೂರ್ಣವಾಗಿ ಜಖಮಾಗಿದ್ದು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಇದು ಮಾಧವನ್ ಪಾರ್ಕ್ ಬಳಿಯಲ್ಲಿ ಆಗಿರುವಂತಹ ಘಟನೆ ಜಯನಗರದಲ್ಲಿ. ಹಾಗೆಯೇ ಇಲ್ಲಿ ಕೆಲವು ದೃಶ್ಯಗಳನ್ನು ನಾವು ಗಮನಿಸಬೇಕು. ಇದು ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತೇಳಿ, ಇದು ಬೆಂಗಳೂರು ಅಥವಾ ಕಾಶ್ಮೀರನ ಅಂತ ಕೂಡ ಅನ್ನಿಸ್ಬೋದು. ಯಾಕಂದರೆ ಒಂದು ಕಡೆಯಲ್ಲಿ ದುರಂತ ಸೃಷ್ಟಿಸಿರುವಂತಹ ಮಳೆ, ಇದಕ್ಕೆ ಇದನ್ನು ಹೇಳೋದು ರುದ್ರ ರಮಣೀಯ ಅಂತ ಹೇಳಿ. ಒಂದು ಕಡೆಯಲ್ಲಿ ಅಲ್ಲಿ ರೌದ್ರಾವತಾರವೂ ಕೂಡ ಇದೆ, ಮತ್ತೊಂದು ಕಡೆಯಲ್ಲಿ ರಮಣೀಯತೆಯೂ ಕೂಡ ಇದೆ. ಈ ಚರ್ಚ್ ಸ್ಟ್ರೀಟ್ನಲ್ಲಿ ಇದು ಕಾಶ್ಮೀರ ಏನೋ ಅನ್ನುವಂತಹ ರೀತಿಯಲ್ಲಿ ಆಲಿಕಲ್ಲು ಬಿದ್ದು ಇಡೀ ಮಂಜುಗಡ್ಡೆನೇ ಆವರಿಸಿದ ರೀತಿಯಲ್ಲಿ ಬೆಂಗಳೂರಿನ ಚರ್ಚ್ ಸ್ಟ್ರೀಟ್ ಹಿಮದಂತೆ ಆಲಿಕಲ್ಲುಗಳಲ್ಲಿ ಬಿದ್ದಿರುವಂಥದ್ದು. ಇಡೀ ಏರಿಯಾವನ್ನೇ ಆಲಿಕಲ್ಲು ಆವರಿಸ್ಕೊಂಡಿತ್ತು. ಇದು ಚರ್ಚ್ ಸ್ಟ್ರೀಟ್ನಲ್ಲಿ ಕಂಡು ಬಂದಿರತಕ್ಕಂತಹ ದೃಶ್ಯ. ಯಾವ ಸ್ವರೂಪದಲ್ಲಿ ಮಳೆಯಾಗಿದೆ, ಆಲಿಕಲ್ಲು ಸುರಿದಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆಯೇ ಸಂಜೆ ಮಳೆಗೆ ಇಡೀ ಬೆಂಗಳೂರು ಅಕ್ಷರಶಃ ಒಂದು ರೀತಿಯಲ್ಲಿ ಮಿಂದೆದ್ದಿದೆ ಅಥವಾ ಮುಳುಗಿಯೂ ಎದ್ದಿದೆ. ಶಾಂತಿನಗರದ ಡಬಲ್ ರೋಡ್ನಲ್ಲಿ 2 ರಿಂದ 3 ಅಡಿಯಷ್ಟು ಮಳೆ ನೀರು ನಿಂತಿತ್ತು. ಹೀಗಾಗಿ ಮೋರಿ ನೀರೆಲ್ಲ ರಸ್ತೆಗೆ ನುಗ್ಗಿದ್ದರಿಂದಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಹಾಗೆಯೇ ಬೆಂಗಳೂರು ಮಂದಿ ಹಿಂದೆಂದೂ ಈ ರೀತಿಯಂತಹ ಪರಿಸ್ಥಿತಿಯನ್ನು ಕಂಡಿರಲಿಲ್ಲ. ಯಾಕಂದರೆ ಈ ಯಾವ ಪರಿಯಾಗಿ ಬಾರಿ ಆಲಿಕಲ್ಲು ಮಳೆ ಸುರಿದಿದೆ ಅಂದರೆ ಇಡೀ ಕಂಠೀರವ ಮೈದಾನವೇ ಆಲಿಕಲ್ಲುಗಳಿಂದ ಸಂಪೂರ್ಣವಾಗಿ ಮುಳುಗು ಹೋಗಿತ್ತು, ತುಂಬಿಕೊಂಡಿತ್ತು. ಆ ಸ್ವರೂಪದಲ್ಲಿ ಕಾಣ್ತಾ ಇದೆ ನೋಡಿ. ಈ ದೃಶ್ಯವನ್ನು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಯಾವ ಸ್ವರೂಪದಲ್ಲಿ ಆಲಿಕಲ್ಲು ಇವತ್ತು ಬೆಂಗಳೂರಿನಲ್ಲಿ ಬಿದ್ದಿದೆ ಅನ್ನೋದಕ್ಕೆ ಇದು ಇನ್ನೊಂದು ಬೆಸ್ಟ್ ವಿಡಿಯೋ ನಮ್ಮ ಮುಂದಿರುವಂಥದ್ದು. ಹಾಗೆಯೇ ಬೆಂಗಳೂರಿನ ಅಶೋಕನಗರದ ಕ್ಯಾಥೋಲಿಕ್ ಕ್ಲಬ್ನಲ್ಲಿ ಬಿದ್ದಂತಹ ಆಲಿಕಲ್ಲು ಕಾಶ್ಮೀರವನ್ನೇ ನೆನಪಿಸುವಂತಹ ರೀತಿಯಲ್ಲಿತ್ತು ನೋಡಿ. ಯಾವ ಸ್ವರೂಪದಲ್ಲಿ ಇಲ್ಲಿ ಆಲಿಕಲ್ಲು ಬೆಳೆದಿದೆ ಅಂಥೇಳಿ. ಸಾಮಾನ್ಯವಾಗಿ ಹಿಮಮಳೆ ಆದಾಗ ಹೇಗಾಗುತ್ತೋ ಅದೇ ಸ್ವರೂಪದಲ್ಲಿ ನಮ್ಮ ಬೆಂಗಳೂರಿನಲ್ಲೂ ಕೂಡ ಹಿಮಮಳೆ ಆದಂತಹ ರೀತಿಯಲ್ಲಿ ಇವತ್ತು ಬೆಂಗಳೂರಿನನ್ನು ಈ ಆಲಿಕಲ್ಲು ಮಳೆ ಆವರಿಸ್ಕೊಂಡಿತ್ತು. ಹಾಗೆ RJ ಟೆಕ್ ಪಾರ್ಕ್ನ ಬಳಿಯ ರಸ್ತೆಗಳೆಲ್ಲ ಇವತ್ತು ಜಲಾವೃತವಾಗಿದ್ದಾವೆ. ರಸ್ತೆ ಪಕ್ಕ ನಿಲ್ಲಿಸಿದಂಥ ವಾಹನಗಳೆಲ್ಲ ಮುಳುಗಿ ಹೋಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ. ಇದು RJ ಟೆಕ್ ಪಾರ್ಕ್ನಲ್ಲಿ ಕಂಡುಬಂದಂತಹ ದೃಶ್ಯ. RJ ಟೆಕ್ ಪಾರ್ಕ್ನ ಸಮೀಪದಲ್ಲಿ ಕಂಡು ಬಂದಿರತಕ್ಕಂಥ ದೃಶ್ಯ. ಯಾವ ಸ್ವರೂಪದಲ್ಲಿ ಇಲ್ಲಿ ಮಳೆ ನೀರು ನಿಂತಿದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಮಹಾಮಳೆಗೆ ರಾಜಾಜಿನಗರದ ರಸ್ತೆಗಳಲ್ಲಿ ಮೊಣಕಾಲೆತ್ತರ ನೀರು ನಿಂತಿರುವಂತಹ ದೃಶ್ಯವೂ ಕೂಡ ಕಂಡುಬರ್ತಾ ಇತ್ತು. ಎಲ್ಲೆಂದರಲ್ಲಿ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಆಟೋ ಓಡಿಸೋದಕ್ಕೆ ಆಗದೇನೆ ಆಟೋ ಚಾಲಕರೊಬ್ಬರು ಪರದಾಡ್ತಾ ಇದ್ದಂತಹ ದೃಶ್ಯ ಕಂಡುಬಂದಿತ್ತು ನೋಡಿ. ಮಳೆ ನೀರಲ್ಲಿ ಏನೋ ಪಾಸ್ ಆಗಿಬಿಡ್ಬೋದು ಅಂತೇಳೋ ರೀತಿಯಲ್ಲಿ ಆಟೋ ತೆಗೆದುಕೊಂಡು ಬಂದಿರ್ತಾರೆ. ಆದರೆ ಆಟೋ ಸಂಪೂರ್ಣವಾಗಿ ನೀರಿಗೆ ಸಿಲುಕಿರ್ತಕ್ಕಂತಹ ದೃಶ್ಯ. ಯಾವುದೋ ಕೆರೆ ಬದಿಯಲ್ಲಿ ಹೋಗ್ತಾ ಇದ್ದಾರೇನೋ ಅನ್ನುವಂತಹ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಇದು ಆಗಿರುವಂಥದ್ದು ಯಾವುದೇ ಕೆರೆಯ ಪಕ್ಕದಲ್ಲೆಲ್ಲ, ಬದಲಿಗೆ ಇದು ರಾಜಾಜಿನಗರದಲ್ಲಿ ಆಗಿರುವಂಥದ್ದು, ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಇನ್ನೊಂದು ದೃಶ್ಯವನ್ನು ತೋರಿಸ್ತೀವಿ ನೋಡಿ. ಇಲ್ಲಿ ಒಂದು ಕಾರಿನ ಪರಿಸ್ಥಿತಿಯನ್ನು ನೋಡಿದರೆ ಗೊತ್ತಾಗುತ್ತೆ ಯಾವ ಮಟ್ಟಿಗೆ ಮಳೆಯಾಗಿದೆ ಅಂತೇಳಿ. ಜಸ್ಟ್ ಒಂದೇ 1 ಗಂಟೆ ಸುರಿದಂತಹ ಮಳೆಗೆ ಕಾಮರಾಜ ರಸ್ತೆ ಕೆರೆಯಂತಾಗಿತ್ತು. ನೀರಲ್ಲಿ ಹೋಗೋದಕ್ಕೆ ಆಗದೆ ಕಾರು ಅದೇ ನೀರಿನಲ್ಲಿ ಲಾಕ್ ಆಗಿದ್ದಂತಹ ಪರಿಸ್ಥಿತಿಯನ್ನು ನಾವು ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗೆಯೇ ಬನಶಂಕರಿಯ 3ನೇ ಹಂತದಲ್ಲಿ ತೆಂಗಿನ ಮರ ಹಾಗೂ ವಿದ್ಯುತ್ ಕಂಬ ಉರುಳಿ ಬಿದ್ದಿದ್ದು ಕಾರೊಂದು ನಜ್ಜುಗುಜ್ಜಾಗಿದೆ. ನ್ಯಾಷನಲ್ ಕಾಲೇಜು ರಸ್ತೆಯಲ್ಲಿ ಬೃಹತ್ ಮರವೊಂದು ಧರೆಗುರುಳಿದೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಂತಹ ಕ್ಯಾಂಟರ್ ಮೇಲೆ ಮರ ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ರೀತಿಯಂತಹ ಸಾವು ನೋವು ಸಂಭವಿಸಿಲ್ಲ. ಇದು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು. ಇದು ನ್ಯಾಷನಲ್ ಕಾಲೇಜ್ ಸಮೀಪದಲ್ಲಿ ಬಿದ್ದಿರುವಂತಹ ಮಳೆ. ಕ್ಯಾಂಟರ್ನ ಮೇಲೇ, ಅದು ಹೋಗ್ತಾ ಇದ್ದಂಥ ಕ್ಯಾಂಟರ್ ಮೇಲೆ ಮರ ಉರುಳಿ ಬಿದ್ದಿರುವಂಥದ್ದು. ಹಾಗೆಯೇ BHSR ಲೇಔಟ್ನಲ್ಲಿ ಬೀಸಿದಂತಹ ಬಿರುಗಾಳಿಗೆ ಮನೆಯ ಮೇಲ್ಚಾವಡಿಗೆ ಹಾಕಿದಂತಹ ಶೀಟ್ಗಳೆಲ್ಲ ಕಣ್ಣಿಗೆ ಕಾಣದಂತೆ ಹಾರಿ ಹೋಗಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ವಿ. ಅಷ್ಟು ಜೋರಾಗಿ ಇವತ್ತು ಗಾಳಿ ಬೀಸಿತ್ತು. ಧಾರಾಕಾರ ಮಳೆಗೆ ಬೆಂಗಳೂರಿಗರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಜೋರು ಮಳೆಯಿಂದಾಗಿ ವಿಲ್ಸನ್ ಗಾರ್ಡನ್ ಹೆರಿಗೆ ಆಸ್ಪತ್ರೆಯ ಕಾಂಪೌಂಡ್ ಒಳಗಡೆ ನೀರು ನುಗ್ಗಿತ್ತು. ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದಂತಹ ವಾಹನಗಳು ಅರ್ಧಕ್ಕರ್ಧ ಮುಳುಗಡೆಯಾಗಿದ್ದು ದ್ವಿಚಕ್ರ ವಾಹನ ಸವಾರನೊಬ್ಬ ಆಯತಪ್ಪಿ ಬಿದ್ದು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಇನ್ನು ಚಿಕ್ಕಪೇಟೆಯಲ್ಲಿ ಎಲ್ಲೆಂದರಲ್ಲಿ ಮಳೆ ನೀರು ನುಗ್ಗಿದೆ. ರಸ್ತೆಗಳೆಲ್ಲ ನದಿಗಳಂತಾಗಿವೆ. ಅಂಗಡಿ ಮುಂಗಟ್ಟುಗಳಿಗೆಲ್ಲ ಮಳೆ ನೀರು ನುಗ್ಗಿದೆ. ದಿಕ್ಕು ಕಾಣದಂತಾದ ಜನ ಅಕ್ಷರಶಃ ಪರದಾಡಬೇಕಾಯಿತು. ರಾಜಧಾನಿ ಬೆಂಗಳೂರು ಮಾತ್ರ ಅಲ್ಲ, ರಾಜ್ಯದ ಹಲವು ಜಿಲ್ಲೆಗಳಲ್ಲೂ ಕೂಡ ಇವತ್ತು
ಮಳೆ ಅಬ್ಬರವೂ ಕೂಡ ಇತ್ತು. ಒಂದು ಕಡೆ ಬಿಸಿಲು, ಮತ್ತೊಂದು ಕಡೆ ಮಳೆ. ಬೆಂಗಳೂರು ಮಾತ್ರ ಅಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ, ಶಿಡ್ಲಘಟ್ಟ ಸೇರಿದಂತೆ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿದಿರುವಂಥದ್ದು. ಚಿಕ್ಕಬಳ್ಳಾಪುರದಲ್ಲೂ ಕೂಡ, ಚಿಕ್ಕಬಳ್ಳಾಪುರ ಅಲ್ಲಿಯ ಶಿಡ್ಲಘಟ್ಟದಲ್ಲಿ ಜೋರಾಗಿ ಮಳೆ ಸುರಿದಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯ ಪುಣಜೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿದಿದೆ. 1 ಗಂಟೆಗೂ ಹೆಚ್ಚು ಕಾಲ ಸುರಿದಂತಹ ಮಳೆ ಬಿಸಿಲ ಬೇಗೆಗೆ ತಂಪೆರೆದಿದೆ. ಆದರೆ ಹೆಬ್ಸೂರು ಗ್ರಾಮದಲ್ಲಿ ಸಿಡಿಲ ಹೊಡೆತಕ್ಕೆ ತೆಂಗಿನ ಮರ ಹಾಗೂ ಅಡಿಕೆ ಮರ ಸುಟ್ಟು ಭಸ್ಮವಾಗಿರುವಂತಹ ಘಟನೆಗಳು ಕೂಡ ಚಾಮರಾಜನಗರದಲ್ಲಿ ನಡೆದಿರುವಂಥದ್ದು. ಹಾಗೆಯೇ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚೌಳುಕೆರೆ ಗ್ರಾಮದಲ್ಲಿ ಮಳೆರಾಯ ಅವಾಂತರಗಳ ಸರಮಾಲೆಯನ್ನು ಸೃಷ್ಟಿಸಿದ್ದಾನೆ. 5 ಎಕರೆಯಲ್ಲಿ ಬೆಳೆದಿದ್ದಂತಹ ಶೇಂಗಾ ಬೆಳೆ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ತಾಲೂಕಿನ ಗ್ರಾಮೀಣ ಭಾಗದಲ್ಲೂ ಕೂಡ ಭಾರೀ ಮಳೆಯಾಗಿದೆ. 2 ತಾಸಿಗೂ ಹೆಚ್ಚು ಕಾಲ ಸುರಿದಂತಹ ಮಳೆಯಿಂದ ಜನ ಈ ಬಿಸಿಲ ಬೇಗೆ ನಡುವೆ ಖುಷಿಯಾಗಿದ್ದಾರೆ. ಒಳ್ಳೆ ಮಳೆಯಾಗಿದೆ ಅನ್ನುವಂತಹ ಮತ್ತು ಇದರಿಂದಾಗಿ ಸ್ವಲ್ಪ ತಂಪಾಗಿದೆ ಅನ್ನುವಂತಹ ಭಾವನೆ ಅಲ್ಲಿಯ ಜನರಲ್ಲಿ ಮನೆ ಮಾಡಿತ್ತು ಹಳಿಯಾಳ ಭಾಗದಲ್ಲಿ. ಇದು ರಾಜ್ಯದ ಮಳೆ ಕಥೆ ಆಯಿತು. ಈಗ ಚುನಾವಣೆ ನಡೆದಿರುವಂತಹ ಪಶ್ಚಿಮ ಬಂಗಾಳದ ಕಡೆಗೆ ಹೋಗೋಣ. ಮೊದಲ ಹಂತದಲ್ಲಿ 93.19% ಮತದಾನ ನಡೆದಿತ್ತು. ಇವತ್ತು 2ನೇ ಹಂತದಲ್ಲಿ ಮತದಾನದಲ್ಲಿ ಇಲ್ಲಿವರೆಗೂ ಸಿಕ್ಕಿರುವಂಥ ಅಪ್ಡೇಟ್ಸ್ ಪ್ರಕಾರ 92.20% ಮತದಾನ ಆಗಿದೆ. ಮತದಾನ ಆಗ್ತಾ ಇದ್ದಂತೆಯೇ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಹೊರಬರ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಪಶ್ಚಿಮ ಬಂಗಾಳದ ಒಟ್ಟು ಕ್ಷೇತ್ರಗಳು 294 ಇರುವಂಥದ್ದು. ಈ 294 ಸೀಟ್ಗಳಲ್ಲಿ ಯಾರು ಎಷ್ಟು ಗೆಲ್ಲಬಹುದು ಅನ್ನೋದರ ಬಗ್ಗೆ ಸಿಗ್ತಾ ಇರುವಂತಹ ಸಮೀಕ್ಷೆಯ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮ್ಯಾಟ್ರಿಸ್ ನಡೆಸಿರ್ತಕ್ಕಂತಹ ಸಮೀಕ್ಷೆಯ ಪ್ರಕಾರ TMC 125ರಿಂದ 140 ಸೀಟ್ಗಳನ್ನು, ಅಂದರೆ ಅಧಿಕಾರವನ್ನು ಈ ಬಾರಿ TMC ಕಳ್ಕೊಳ್ಳುತ್ತೆ ಅಂತ ಹೇಳಿ. ಇಲ್ಲಿ TMCಯ ಮುಖ್ಯಮಂತ್ರಿ ಆಗಿರುವಂತಹ ದೀದಿ ಮಮತಾ ದೀದಿ ಈ ಬಾರಿ ಅಧಿಕಾರವನ್ನು ಕಳ್ಕೊಳ್ಬಹುದು, 15 ವರ್ಷಗಳ ಆಡಳಿತ ಕೊನೆಗೊಳ್ಳಬಹುದು ಅಂತ ಹೇಳ್ತಾ ಇದೆ. BJP 146ರಿಂದ 161 ಸೀಟ್ಗಳು, ಕಾಂಗ್ರೆಸ್ ಮತ್ತು CPIM ಇದರಲ್ಲಿ ಶೂನ್ಯ ಸಾಧನೆಗೆ ಸೀಮಿತ ಆಗಬಹುದು. 6ರಿಂದ 10 ಸೀಟ್ಗಳಲ್ಲಿ ಇತರರು ಗೆಲುವನ್ನು ದಾಖಲಿಸಿಕೊಳ್ಳಬಹುದು ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ಕಾಂಗ್ರೆಸ್ ಕೂಡ ಶೂನ್ಯ ಸಾಧನೆಗೆ ಸೀಮಿತ ಆಗುತ್ತೆ ಅಂತೇಳಿ ಮ್ಯಾಟ್ರಿಸ್ ಹೇಳಿದೆ. ಇನ್ನು ಪಿಮಾರ್ಕ್ನ ಸಮೀಕ್ಷೆಯ ಪ್ರಕಾರ, ಪಿಮಾರ್ಕ್ ಹೇಳೋ ಪ್ರಕಾರ 118ರಿಂದ 138 ಸೀಟ್ಗಳು, ಅಂದರೆ TMC ಅಧಿಕಾರವನ್ನು ಕಳ್ಕೊಳ್ಳುತ್ತೆ ಅಂತೇಳಿ ಪಿಮಾರ್ಕ್ ಸರ್ವೆ ಕೂಡ ಹೇಳಿದೆ. 146ರಿಂದ 161 ಸೀಟ್ಗಳು BJPಗೆ ಬರುತ್ತೆ ಅನ್ನುವಂಥದ್ದನ್ನು ಪಿಮಾರ್ಕ್ ಹೇಳ್ತಿರುವಂಥದ್ದು. ಕಾಂಗ್ರೆಸ್ 6ರಿಂದ 10 ಸೀಟ್ಗಳು ಗೆಲ್ಲಬಹುದು, ಇತರರು ಶೂನ್ಯ ಸಾಧನೆ, CPM ಕೂಡ ಶೂನ್ಯ ಸಾಧನೆಗೆ ತೃಪ್ತಿ ಪಡ್ಕೊಳ್ಬೇಕಾಗತ್ತೆ ಅಂತ ಹೇಳಿ ಪಿಮಾರ್ಕ್ ಹೇಳ್ತಾ ಇದೆ. ಇನ್ನು JVC ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರ 131ರಿಂದ 152 ಸೀಟ್ಗಳು, ಅಂದರೆ ಅಧಿಕಾರ ಸಿಕ್ಕರೂ ಸಿಗಬಹುದು TMCಗೆ, ಒಂದು ತಿನ್ ಮಾರ್ಜಿನಲ್ಲಿ ಸಿಗೋದಕ್ಕೆ ಚಾನ್ಸಸ್ಸು ಇದೆ, ಸಿಗದೆಯೂ ಇರಬಹುದು. ಹಾಗೆಯೇ BJPಗೂ ಅಷ್ಟೇ 138ರಿಂದ 159 ಸಿಕ್ಕರೂ ಸಿಗಬಹುದು, ಸಿಗದೆಯೂ ಇರಬಹುದು ಅನ್ನುವಂತಹ ರೀತಿಯಲ್ಲಿ JVC ಅವರ ಸರ್ವೆ ಹೇಳ್ತಾ ಇದೆ. 0ಯಿಂದ 2 ಸ್ಥಾನಗಳವರೆಗೆ ಕಾಂಗ್ರೆಸ್ ಫೈಟ್ನಲ್ಲಿದೆ ಅಂತ ಹೇಳಿ, ಇತರರು ಕೂಡ 0ಯಿಂದ 2. CPM ಶೂನ್ಯ ಸಾಧನೆಗೆ, ನೋಡಿ ಸರಿಸುಮಾರು 3 ದಶಕಗಳ ಕಾಲ ಆಡಳಿತ ನಡೆಸಿದಂತಹ CPM ಶೂನ್ಯ ಸಾಧನೆ ಅಂತೇಳಿ ಬಹುತೇಕ ಎಲ್ಲ ಸರ್ವೆಗಳು ಹೇಳ್ತಾ ಇದ್ದಾವೆ. ಬಂಗಾಳದ ಎಕ್ಸಿಟ್ ಪೋಲ್ನ ಜೊತೆಗೇನೆ ಇನ್ನು ಚಾಣಕ್ಯ ಸ್ಟ್ರಾಟಜೀಸ್ ನಡೆಸಿರುವಂತಹ ಸಮೀಕ್ಷೆಯ ಪ್ರಕಾರವೂ ಕೂಡ ಅಷ್ಟೇ BJP ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳ್ತಾ ಇದೆ. 150ರಿಂದ 160 ಸೀಟ್ಗಳೊಂದಿಗೆ BJP ಅಧಿಕಾರಕ್ಕೆ ಬರಬಹುದು ಅಂತೇಳಿ ಚಾಣಕ್ಯ ಸ್ಟ್ರಾಟಜೀಸ್ ಹೇಳ್ತಾ ಇದೆ. 130ರಿಂದ 140 ಸೀಟ್ಗಳು TMC ಪಾಲಾಗಬಹುದು. ಕಾಂಗ್ರೆಸ್ ಶೂನ್ಯ ಸಾಧನೆ, ಇತರರು 6ರಿಂದ 10. CPIM ಅಥವಾ ಎಡಪಕ್ಷಗಳ ಕೂಟಗಳು ಇವರು ಶೂನ್ಯ ಸಾಧನೆಯನ್ನು ಮಾಡ್ತವೆ ಅಂತ ಹೇಳಿ ಚಾಣಕ್ಯ ಸ್ಟ್ರಾಟಜೀಸ್ ಕೂಡ ತನ್ನ ಸರ್ವೆಯಲ್ಲಿ ಹೇಳ್ತಾ ಇದೆ. ಈಗ ತಮಿಳುನಾಡು, ಅಸ್ಸಾಂ, ಕೇರಳ, ಪುದುಚೇರಿ ಎಕ್ಸಿಟ್ ಪೋಲ್ನ ಲೆಕ್ಕಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಬಂಗಾಳದಲ್ಲಿ ಇವತ್ತು 2ನೇ ಹಂತದ ಮತದಾನದ ವೇಳೆ ನಡೆದಂತಹ ಹಿಂಸಾಚಾರಗಳನ್ನು ನಿಮಗೆ ತೋರಿಸಲೇಬೇಕು. ಪಶ್ಚಿಮ ಬಂಗಾಳದಲ್ಲಿ ನಡೆದಂತಹ 2ನೇ ಹಂತದ ವೋಟಿಂಗ್ ವೇಳೆ ಜೀವಂತ ಬಾಂಬ್ಗಳು ಸಿಕ್ಕಿವೆ, ಕಚ್ಚಾ ಬಾಂಬ್ಗಳು ಸಿಕ್ಕಿರುವಂಥದ್ದು, ಗಲಾಟೆಗಳಾಗಿದ್ದಾವೆ. BJPಯ ನಾಯಕ, ಅಲ್ಲಿಯ ಪ್ರತಿಪಕ್ಷ ನಾಯಕ ಕೂಡ ಆಗಿರುವಂತಹ ಸುವೇಂದು ಅಧಿಕಾರಿಯನ್ನು ಅಟ್ಟಾಡಿಸಿದ್ದಾರೆ, ಹೊಡೆದಾಟಗಳು ನಡೆದಿದ್ದಾವೆ, ಲಾಠಿ ಚಾರ್ಜ್ಗಳಾಗಿವೆ, ಶೂಟೌಟ್ ಕೂಡ ಆಗಿದೆ. ಇಲ್ಲಿ TMC ಬೆಂಬಲಿಗರು ಜೈ ಬಾಂಗ್ಲಾ ಅಂಥೇಳಿ ಘೋಷಣೆಯನ್ನು ಕೂಗ್ತಾ ಇರುವಂಥದ್ದು. ಸುವೇಂದು ಅಧಿಕಾರಿಯವರು ಹೋಗ್ತಾ ಇರುವ ಸಂದರ್ಭದಲ್ಲಿನೇ ಅಲ್ಲಿ ಜೈ ಬಾಂಗ್ಲಾ ಅಂಥೇಳಿ ಘೋಷಣೆಗಳನ್ನು ಕೂಗಿದ್ದಾರೆ TMCಯ ಬೆಂಬಲಿಗರು. ಅದರಿಂದಾಗಿ ಸುವೇಂದು ಅಧಿಕಾರಿಯವರು ಸಿಟ್ಟಿಗೆದ್ದಿದ್ರು. ಆ ಸಂದರ್ಭದಲ್ಲಿನೇ ಎರಡೂ ಕಡೆಯಲ್ಲೂ ಕೂಡ ಮಾತಿನ ಚಕಮಕಿಗಳು ನಡೆದಿದ್ದಾವೆ. TMC ಬೆಂಬಲಿಗರ ಕಡೆಯಿಂದ ಅವರಿಗೆ ಹುಡೀರಿ ಅನ್ನುವಂತಹ
ಮಾತುಗಳು ಕೂಡ ಕೇಳಿ ಬಂದಿದ್ವು. ಟಿಎಂಸಿ ನಾಯಕಿ ಮಮತಾ ಬ್ಯಾನರ್ಜಿ ಮತ್ತು ಬಿಜೆಪಿಯ ಸುವೇಂದು ಅಧಿಕಾರಿ ಸ್ಪರ್ಧಿಸಿರುವಂತಹ ಭವಾನಿಪುರದಲ್ಲಿ ಇವತ್ತು ಹಿಂಸಾಚಾರ ನಡೆದಿದೆ. ಇದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಪ್ರತಿನಿಧಿಸ್ತಾ ಇರುವಂತಹ ಕ್ಷೇತ್ರ. ಮತಗಟ್ಟೆ ಪರಿಶೀಲನೆಗೆ ಅಂತೇಳಿ ಸುವೇಂದು ಅಧಿಕಾರಿ ಅವರು ಬಂದಾಗ ಟಿಎಂಸಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ರು. ಜೈ ಬಂಗಾಳ ಅನ್ನುವಂತಹ ಘೋಷಣೆಗಳನ್ನು ಕೂಗಿದ್ದಾರೆ. ಸುವೇಂದು ಅಧಿಕಾರಿಯನ್ನು ಕೂಡ ಸುತ್ತುವರಿದ್ರು. ಆಗ ಸುವೇಂದು ಅಧಿಕಾರಿಯವರಿಗೂ ಕೂಡ ಸಹಜವಾಗಿ ಒಬ್ಬ ರಾಜಕೀಯ ನಾಯಕರಿಗೆ ಸಿಟ್ಟು ಬಂದೇ ಬರುತ್ತೆ. ಆ ರೀತಿಯಂಥ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಅವರ ಪಿತ್ತ ನೆತ್ತಿಗೇರಿತ್ತು. ಇನ್ನು ಸುವೇಂದು ಅಧಿಕಾರಿ ಅವರಿಗೆ ಬೆದರಿಕೆ ಹಾಕಿದ ಟಿಎಂಸಿ ಕಾರ್ಯಕರ್ತರನ್ನ ಹಿಡಿಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಂತೆಯೇ ಕೆಲವರು ಓಡಿ ಹೋದ್ರು. ಆಗ ಪೊಲೀಸರು ಅವ್ರನ್ನ ಬೆನ್ನತ್ತಿದ್ರು. ಅಡ್ಡ ಬಂದವರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ಬೈಕ್ ಸವಾರರು ನೆಲಕ್ಕೆ ಬಿದ್ದರು. ವೃದ್ಧನೊಬ್ಬ ರಸ್ತೆಯಲ್ಲೇ ಬಿದ್ದು ಒದ್ದಾಡುವಂತಹ ಘಟನೆಯೂ ಕೂಡ ನಡೀತು. ಮಹಿಳೆಯರು ಓಡಿ ಹೋಗ್ತಾ ಇದ್ರು. ಸುವೇಂದು ಅಧಿಕಾರಿ ಕೂಡ ಅಕ್ಷರಶಃ ಆ ಒಂದು ಗಲಾಟೆಯ ಸಂದರ್ಭದಲ್ಲಿ ಅಲ್ಲಿ ಓಡಿ ಹೋಗ್ತಾ ಇದ್ರು. ಬಟ್ ಅವ್ರಿಗೆ ಸಂಪೂರ್ಣವಾಗಿ ಸೆಕ್ಯೂರಿಟಿಯನ್ನ ನೀಡಲಾಗಿತ್ತು. बांग्लादेशी मुसलमान सब बांग्लादेशी मुसलमान बूथ जाम करने की कोशिश कर रहा है। बूथ जाम करने की कोशिश है। देखो ये इलाका छेड़े शुरू कर दिया पूरा ममता को. ಹೀಗೆ ಅಲ್ಲಿರುವಂತಹ ಜನರೆಲ್ಲ ಯಾರು ಘೋಷಣೆ ಕೂಗಿದ್ರ ಅವರೆಲ್ಲರ ಬಾಂಗ್ಲಾದೇಶದ ಮುಸಲ್ಮಾನರು ಅಂತೇಳಿ ಆ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿರುವಂತಹ ಸುವೇಂದು ಅಧಿಕಾರಿ ಅವರು ಹೇಳಿದ್ದಾರೆ. ಇನ್ನು ಉತ್ತರ 24 ಪರಗಣದ ಬೂತ್ ನಂಬರ್ 120ರಲ್ಲಿ ಟಿಎಂಸಿ ಕಾರ್ಯಕರ್ತ ಗೂಂಡಾಗಿರಿ ಮಾಡ್ತಿದ್ದ ಅಂತೇಳಿ ಭದ್ರತಾ ಪಡೆಗಳು ವಶಕ್ಕೆ ಪಡೆದವು. ಆದರೆ ಬಿಜೆಪಿ ಮುಖಂಡರು ಭದ್ರತಾ ಪಡೆಗಳ ಎದುರೇ ಟಿಎಂಸಿ ಮುಖಂಡರನ್ನು ಅಟ್ಟಾಡಿಸಿ ಹೊಡೆದ ಘಟನೆಯೂ ಕೂಡ ನಡೆದಿದೆ. ಇದು ನಡೆದಿರುವಂಥದ್ದು ಉತ್ತರ 24 ಪರಗಣ ಜಿಲ್ಲೆಯಲ್ಲಿ. ಇಲ್ಲಿ ಬೂತ್ ಬಳಿಯಲ್ಲಿ ನಡೆದಿರುವಂತಹ ಗಲಾಟೆ ಬಿಜೆಪಿ ಮತ್ತು ಟಿಎಂಸಿ ಕಾರ್ಯಕರ್ತರ ನಡುವೆ. ಹೀಗೆ ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಕೂಡ ಹಿಂಸಾಚಾರದ ನಡುವೆ ಶಾಂತಿಯುತವಾದಂತಹ ಮತದಾನ ಪ್ರಕ್ರಿಯೆ ನಡೆದಿದೆ. ಇನ್ನು ಎಕ್ಸಿಟ್ ಪೋಲ್ ವಿಚಾರಕ್ಕೆ ಬರೋಣ. ತಮಿಳುನಾಡಿನಲ್ಲಿ ಮತದಾನೋತ್ತರ ಸಮೀಕ್ಷೆಗಳ ಲೆಕ್ಕಾಚಾರವನ್ನು ನೋಡಬೇಕು. ತಮಿಳುನಾಡಿನ 234 ಕ್ಷೇತ್ರಗಳ ಪೈಕಿ ಡಿಎಂಕೆ ವರ್ಸಸ್ ಎಐಡಿಎಂಕೆ ಮತ್ತು ಟಿವಿಕೆ ಇವು ಬಹಳ ಮುಖ್ಯವಾಗಿರುವಂತಹ ಪಕ್ಷಗಳಲ್ಲಿ. ಡಿಎಂಕೆ 103ರಿಂದ 113 ಸ್ಥಾನಗಳನ್ನು ಗೆಲ್ಲಬಹುದು ಅಂತೇಳಿ ವೋಟ್ ವೈಬ್ ನೀಡಿರುವಂತಹ ಸಮೀಕ್ಷೆ ಹೇಳ್ತಾ ಇದೆ. 114ರಿಂದ 124 ಸೀಟ್ಗಳು ಎಐಎಡಿಎಂಕೆಯ ಮೈತ್ರಿಕೂಟ ಅಥವಾ ಬಿಜೆಪಿಯ ಮೈತ್ರಿಕೂಟಕ್ಕೆ ಬರುತ್ತೆ. 114ರಿಂದ 124. ಆ ಮೂಲಕ ಅಧಿಕಾರದ ಗದ್ದುಗೆಗೆ ಈ ಬಾರಿ ಎಐಎಡಿಎಂಕೆಯ ಮೈತ್ರಿಕೂಟ ಬರಬಹುದು ಅಂತೇಳಿ. ಟಿವಿಕೆ ಒಂದು ಸಣ್ಣ ಪ್ಲೇಯರ್ ಆಗಿ 4ರಿಂದ 10 ಸೀಟ್ಗಳಿಗೆ ಸೀಮಿತ ಆಗ್ಬೋದು. ಇತರರು ಶೂನ್ಯ ಸಾಧನೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ಇಲ್ಲಿಯ ಪೋಲ್ ಆಫ್ ಪೋಲ್ಸನ್ನು ಒಟ್ಟಾರೆಯಾಗಿ ಗಮನಿಸಿದಾಗ 122ರಿಂದ 134 ಸೀಟ್ಗಳು ಡಿಎಂಕೆಗೆ ಬರಬಹುದು. ಅಂದರೆ ಬೇರೆ ಬೇರೆ ಏಜೆನ್ಸಿಗಳ ಪ್ರಕಾರ ಡಿಎಂಕೆಗೆ ಜಾಸ್ತಿ ಸೀಟ್ ಬರಬಹುದು ಅನ್ನೋದು ಕೂಡ ಇದೆ. ಟಿವಿಕೆ 15ರಿಂದ 23 ಸೀಟ್ಗಳವರೆಗೂ ಕೂಡ ವಿಸ್ತರಿಸಬಹುದು. 80ರಿಂದ 80 ಸೀಟ್ಗಳಿಗೆ ಮಾತ್ರ ಎಡಿಎಂಕೆ ಮೈತ್ರಿಕೂಟ ಸೀಮಿತಗೊಳ್ಳಬಹುದು. ಇತರರು 0ಯಿಂದ 4 ಸೀಟು ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನು ಪಂಚರಾಜ್ಯಗಳಲ್ಲಿ ಇಲ್ಲಿವರೆಗೆ 2 ರಾಜ್ಯಗಳ ಎಕ್ಸಿಟ್ ಪೋಲನ್ನು ನೋಡಿದ್ವಿ. ಈಗ ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯ ಎಕ್ಸಿಟ್ ಪೋಲ್ಗಳ ಲೆಕ್ಕವನ್ನು ಕೂಡ ತೋರಿಸ್ತೀವಿ. ಕೇರಳಂನಲ್ಲಿ ಇರುವಂತಹ 120 ಸೀಟ್ಗಳಲ್ಲಿ ಈ ಬಾರಿ 58ರಿಂದ 68 ಸೀಟ್ಗಳನ್ನು LDF ಗೆಲ್ಲಬಹುದು. UDF ಇಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನೋದನ್ನ ವೋಟ್ ವೈಬ್ ತನ್ನ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ. 70ರಿಂದ 80 ಸೀಟ್ಗಳು UDFಗೆ ಬರಬಹುದು. ಒಂದು ರೀತಿಯಲ್ಲಿ ಇದು ಕಾಂಗ್ರೆಸ್ನವರಿಗೆ ಸಮಾಧಾನದ ಸಂಗತಿ. ಆದರೆ ಬಿಜೆಪಿ ಕಳೆದ ಬಾರಿ ಶೂನ್ಯ ಸಾಧನೆಗೆ ಸೀಮಿತ ಆಗಿತ್ತು. ಈ ಬಾರಿ 0ಯಿಂದ 4ರವರೆಗೆ ಅಂದರೆ 4 ಸೀಟ್ವರೆಗೂ ಗೆಲ್ಲುವ ಅವಕಾಶಗಳು ಬಿಜೆಪಿಗೆ ಇದೆ. ಅಥವಾ ಅದು ಶೂನ್ಯ ಸಂಪಾದನೆಗೂ ಕೂಡ ಸೀಮಿತಗೊಳ್ಳಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದರ್ಸ್ ಅಲ್ಲಿ ಶೂನ್ಯ. ಇನ್ನು ಮ್ಯಾಟ್ರಿಕ್ಸ್ ಪ್ರಕಾರ 60ರಿಂದ 65 LDF, ಅಂದರೆ LDF ಈ ಬಾರಿ ಅಧಿಕಾರ ಕಳ್ಕೊಳ್ಳುತ್ತೆ ಅಂತೇಳಿ. 70ರಿಂದ 75 ಸೀಟ್ಗಳಿಗೆ UDF, ಹಾಗೆಯೇ ಬಿಜೆಪಿ 3ರಿಂದ 5 ಸೀಟ್ಗಳನ್ನು ಗೆಲ್ಲಬಹುದು ಅಂತೇಳಿ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಇತರರು 0.
ಇನ್ನು ಅಸ್ಸಾಂನ ಎಕ್ಸಿಟ್ ಪೋಲ್ಗೆ ಬರೋದಿದ್ರೆ ಇದು ಮ್ಯಾಟ್ರಿಸ್ದು ನಾವು ಕೇರಳದ ನೋಡಿದ್ವಿ. ಈಗ ಅಸ್ಸಾಂನ ವಿಚಾರಕ್ಕೆ ಬಂದರೆ 90ರಿಂದ 100 ಸೀಟ್ಗಳು BJP ಗೆಲ್ಲಬಹುದು ಅಂತ ಹೇಳಿ ವೋಟ್ ವೈಬ್ ಹೇಳ್ತಾ ಇದೆ. 23ರಿಂದ 33 ಸೀಟ್ಗಳು ಅಂದರೆ ಕಾಂಗ್ರೆಸ್ 10 ವರ್ಷಗಳ ನಂತರವೂ ಕೂಡ ಪ್ರತಿಪಕ್ಷ ಸ್ಥಾನದಲ್ಲಿ ಮಾತ್ರ ಇರುತ್ತೆ ಅಂತೇಳಿ. ಅಲ್ಲಿನ 126 ಸೀಟ್ಗಳಲ್ಲಿ ಕಾಂಗ್ರೆಸ್ ಕೇವಲ 23ರಿಂದ 33. AIUDF ಇವರು 0ರಿಂದ 6 ಸೀಟ್ಗಳಲ್ಲಿ ಗೆಲುವನ್ನು ದಾಖಲಿಸಿಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಪೋಲ್ ಆಫ್ ಪೋಲ್ಸ್ ಅಂದರೆ ಎಲ್ಲ ಸಮೀಕ್ಷೆಗಳನ್ನು ಗಮನಿಸಿದಾಗಲೂ ಕೂಡ ಇಲ್ಲಿ BJP 88ರಿಂದ 98 ಸೀಟ್ಗಳು ಗೆಲ್ಲಬಹುದು, ಕಾಂಗ್ರೆಸ್ 25ರಿಂದ 35ಕ್ಕೆ ಸೀಮಿತ ಆಗಬಹುದು, AIUDF 1ರಿಂದ 3 ಸೀಟ್ಗಳು, ಇತರರು 0ಯಿಂದ 1 ಸೀಟ್ಗಳು ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಇನ್ನು ಪುದುಚೇರಿ ವಿಚಾರಕ್ಕೆ ಬರೆದಿದ್ರೆ ಇಲ್ಲಿ ಆಕ್ಸಿಸ್ ಮೈ ಇಂಡಿಯಾದವರು ನಡೆಸಿರುವಂತಹ ಸರ್ವೆ ಪ್ರಕಾರ 16ರಿಂದ 20 ಸೀಟ್ಗಳು BJP ಮೈತ್ರಿಕೂಟಕ್ಕೆ ಬರುತ್ತೆ. ಹಾಗೆಯೇ ಕಾಂಗ್ರೆಸ್ ಮೈತ್ರಿಕೂಟಕ್ಕೂ ಕೂಡ 16ರಿಂದ 20 ಸೀಟ್ಗಳು ಬರ್ತವೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ತೀವ್ರವಾಗಿದೆ. ದಿಲ್ಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಗೆ ಸಚಿವ ಸತೀಶ್ ಜಾರಕಿಹೊಳಿ ಸರ್ಕಸ್ ಮಾಡ್ತಿದ್ದಾರೆ. ಮತ್ತೊಂದೆಡೆ ಸಚಿವ ಡಾಕ್ಟರ್ ಮಹದೇವಪ್ಪ ದಿಲ್ಲಿಯಲ್ಲಿ ಸಂಸದ ಸುನಿಲ್ ಬೋಸ್ ನಿವಾಸದಲ್ಲಿ ಆಪ್ತರ ಜೊತೆಗೆ ಸಭೆ ನಡೆಸಿದ್ದಾರೆ. ಇದು ಕುತೂಹಲವನ್ನು ಹೆಚ್ಚಿಸಿದೆ. ಚಿಕ್ಕಬಳ್ಳಾಪುರದಲ್ಲಿ KADB ಭೂಸ್ವಾಧೀನ ವಿರೋಧಿಸಿ ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯ ವೇಳೆ ಭಾರೀ ಹೈಡ್ರಾಮಾ ನಡೆದಿದೆ. ಮತ್ತೊಂದೆಡೆ ಸಚಿವ ಡಾಕ್ಟರ್ MC ಸುಧಾಕರ್ ಮನೆಗೆ ರೈತರು ಮುತ್ತಿಗೆ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಈ ವೇಳೆ ನಡೆದಂತಹ ಘರ್ಷಣೆಯಲ್ಲಿ ಓರ್ವ ರೈತ ಗಾಯಗೊಂಡಿದ್ದಾರೆ. ರಾಜ್ಯ ಸಾರಿಗೆ ನೌಕರರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ವೇತನ ಬಾಕಿ ಉಳಿಸಿಕೊಂಡಿದ್ದ 26 ತಿಂಗಳ ಸುಮಾರು 1,271.92 ಕೋಟಿ ರೂಪಾಯಿ ಹಿಂಬಾಕಿಯನ್ನು 450 ಕೋಟಿ ಹಣವನ್ನು ಬಿಡುಗಡೆ ಮಾಡಿದೆ. ಇನ್ನು ಮತ್ತೊಂದು ಸುತ್ತಿನ ಹೋರಾಟದ ಬಗ್ಗೆಯೂ ಕೂಡ ಸಾರಿಗೆ ಸಂಘಟನೆಗಳು ಮಾತುಕತೆಯನ್ನು ನಡೆಸ್ತಾ ಇದ್ದಾವೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನು ಕೋರಿ ಆರೋಪಿ ನಟ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ವಕೀಲ ರಂಜಿತ್ ರೋಹಟಗಿ ಮೂಲಕ 2 ದಿನಗಳ ಹಿಂದೆಯೇ ದರ್ಶನ್ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿರುವ ನ್ಯಾಯಪೀಠ ಮೇ 4ಕ್ಕೆ ವಿಚಾರಣೆಯನ್ನು ಮುಂದೂಡಲಿದೆ. ಬೆಂಗಳೂರು ಪೊಲೀಸರು ಅತಿದೊಡ್ಡ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿದ್ದಾರೆ. ಒಂದು ವಾರದಲ್ಲಿ ಬರೋಬ್ಬರಿ 50 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ರೀತಿಯ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಡ್ರಗ್ಸ್ ಮಾರಾಟವನ್ನು ಬೆಂಗಳೂರು ಪೊಲೀಸರು ಎಂದೂ ಸಹಿಸುವುದಿಲ್ಲ ಅಂತ ಖಡಕ್ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ. ಕೆಲಸದ ಸಮಯದಲ್ಲೇ ಮದ್ಯ ಸೇವಿಸಿ ವೈದ್ಯ ರಂಪಾಟ ಮಾಡಿದ್ದಾನೆ. ಮೈಸೂರು ತಾಲೂಕಿನ ಮೆಲ್ಲಹಳ್ಳಿ ಗ್ರಾಮದ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದ್ದು, ಡಾಕ್ಟರ್ ಅನಿಲ್ ಕುಮಾರ್ ಎಂಬಾತ ಆಸ್ಪತ್ರೆ ಒಳಗೆ ಎಣ್ಣೆ ಹೊಡೆದು ತೂರಾಡಿದ್ದಾನೆ. ಪಂಚರಾಜ್ಯ ಎಲೆಕ್ಷನ್ ಮುಗಿತಾ ಇದ್ದಂತೆಯೇ ಪ್ರಧಾನಿ ಮೋದಿ ತಮ್ಮ ತವರು ಕ್ಷೇತ್ರ ವಾರಣಾಸಿ ಪ್ರವಾಸದಲ್ಲಿದ್ದಾರೆ. ಪ್ರವಾಸದ 2ನೇ ದಿನವಾದ ಇಂದು ಭರ್ಜರಿ ರೋಡ್ ಶೋ ನಡೆಸಿದರು. ಬಳಿಕ ಕಾಶಿ ವಿಶ್ವನಾಥ ಸನ್ನಿಧಿಗೆ ತೆರಳಿ ವಿಶೇಷ ಪೂಜಾ ಕೈಂಕರ್ಯವನ್ನು ನೆರವೇರಿಸಿದರು. ಕೊಲ್ಲಿ ಯುದ್ಧದ ಪರಿಣಾಮವಾಗಿ ಆಂಧ್ರದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಹೆಚ್ಚಾಗಿದೆ. 100 ಬಂಕ್ಗಳು ಬಂದ್ ಆಗ್ತಾ ಇದ್ದಾವೆ. ಕರ್ನೂಲ್ನಲ್ಲಿ ಬೈಕ್ಗಳಿಗೆ ತಲಾ 3 ಲೀಟರ್ ಮತ್ತು ಕಾರು ಜೀಪ್ಗಳಿಗೆ 20 ಲೀಟರ್ ಹಾಗೂ ಲಾರಿ ಟ್ರಕ್ಗಳಿಗೆ 50 ಲೀಟರ್ ಮಾತ್ರ ಪೆಟ್ರೋಲ್ ಡೀಸೆಲ್ ಅನ್ನು ನಿಗದಿಪಡಿಸಲಾಗಿದೆ. DRDO ಮತ್ತು ಭಾರತೀಯ ನೌಕಾಪಡೆ NASM-SR ಕ್ಷಿಪಣಿಗಳ ಪರೀಕ್ಷಾರ್ಥ ಯಶಸ್ವಿ ಉಡಾವಣೆಯನ್ನು ನಡೆಸಿದೆ. ಒಡಿಶಾದ ಕರಾವಳಿಯಲ್ಲಿ ಹೆಲಿಕಾಪ್ಟರ್ ಮೂಲಕ ಮೊದಲ ಬಾರಿಗೆ ಅಲ್ಪ ಶ್ರೇಣಿಯ ಹಡಗು ವಿರೋಧಿ ಕ್ಷಿಪಣಿಗಳನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ. ಇದು ನೌಕಾಪಡೆಗೆ ಮತ್ತೊಂದು ಬಲವನ್ನು ನೀಡಲಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಇಂದಿರಾಪುರಂನ ಗೌರ್ ಗ್ರೀನ್ ಅವೆನ್ಯೂ ಸೊಸೈಟಿ ಅಪಾರ್ಟ್ಮೆಂಟ್ನ 10ರಿಂದ 12 ಫ್ಲಾಟ್ಗಳು ಹೊತ್ತಿರುತ್ತವೆ. ದೆಹಲಿ ಹೈಕೋರ್ಟ್ನಲ್ಲಿ ವರ್ಚುವಲ್ ಕಲಾಪದ ವೇಳೆ ಆಘಾತಕಾರಿಯಾದ ಘಟನೆಯೊಂದು ನಡೆದಿದೆ. ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ವಿಭಾಗೀಯ ಪೀಠದ ಕಲಾಪದ ವೇಳೆ ಯಾರೋ ದುಷ್ಕರ್ಮಿಗಳು ಅಶ್ಲೀಲ ವಿಡಿಯೋಗಳನ್ನು ಪ್ರಸಾರ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನು ಪುನಃ ತೆರೆಯುವ ಮೂಲಕ ಸಮರಕ್ಕೆ ಪೂರ್ಣ ವಿರಾಮ ಹಾಕಲು ಇರಾನ್ ಮಹತ್ವದ ಹೆಜ್ಜೆ ಇಟ್ಟಿದೆ. ಈ ಸಂಬಂಧ ಅಮೆರಿಕಕ್ಕೆ ಹೊಸ ಪ್ರಸ್ತಾವನೆಯನ್ನು ಕಳುಹಿಸಿದೆ. ಕದನ ವಿರಾಮದ ಮಧ್ಯೆಯೂ ಹೆಜ್ಬುಲ್ಲಾಗಳ ಮೇಲೆ ಇಸ್ರಾಲ್ ದಾಳಿಯನ್ನು ಮುಂದುವರಿಸಿದೆ. ದಕ್ಷಿಣ ಲೆಬನಾನ್ನ ನಾಗರಿಕ ವಾಸಸ್ಥಳದಲ್ಲಿ ಲಾಂಚರ್ಗಳನ್ನು ಇರಿಸಲಾಗಿತ್ತು. ಆ ಕಟ್ಟಡದ ಮೇಲೆ ದಾಳಿ ನಡೆಸಿರುವ ಇಸ್ರೇಲ್ ವಿಡಿಯೋ ರಿಲೀಸ್ ಅನ್ನು ಮಾಡಿದೆ. ಮಲೇಷ್ಯಾದಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿದೆ. ಸುಂಗೂರ್ನಲ್ಲಿ ಎಲೆಕ್ಟ್ರಿಕ್ ಬೈಕ್ ಉತ್ಪಾದನಾ ಘಟಕಕ್ಕೆ ಬೆಂಕಿ ಬಿದ್ದಿದೆ. ಅಪಾರ ಪ್ರಮಾಣದ ಬೈಕ್ಗಳು ಸುಟ್ಟು ಭಸ್ಮವಾಗಿವೆ. ಚೀನಾದಲ್ಲಿ ಪ್ರಳಯ ಸದೃಶ ಪ್ರವಾಹ ಸೃಷ್ಟಿಯಾಗಿದೆ. ಗುವಾಂಗ್ಸಿಯ ಕಿನ್ಝೌನಲ್ಲಿ ತೀವ್ರ ಮಳೆಯಿಂದಾಗಿ ಭಾರೀ ಪ್ರವಾಹ ಉಂಟಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ರಿಲೀಸ್ ದಿನಾಂಕವನ್ನು ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಶೀಘ್ರದಲ್ಲೇ ಹೊಸ ದಿನಾಂಕ ಘೋಷಿಸುವುದಾಗಿ ಯಶ್ ತಿಳಿಸಿದ್ದಾರೆ.